ಒಂದು ಸಣ್ಣ ಹಳ್ಳಿ, ಸುತ್ತಲೂ ಕಾಡು, ಮಧ್ಯದಲ್ಲಿ ಕೆಲವು ಮನೆಗಳು. ಆ ಹಳ್ಳಿಯ ಜನರು ಬಹಳ ಶಾಂತವಾಗಿ ಬದುಕುತ್ತಿದ್ದರು. ಆದರೆ ಆ ಹಳ್ಳಿಗೆ ಒಂದು ವಿಚಿತ್ರವಾದ ಭಯವಿತ್ತು. ನಾಳೆ ಬಾ ಎಂಬ ದೆವ್ವದ ಕಥೆ. ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮನೆಯಿತ್ತು. ಆ ಮನೆಗೆ ಯಾರೂ ಹೋಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ಒಂದು ದೆವ್ವ ವಾಸಿಸುತ್ತಿದೆ ಎಂದು ಎಲ್ಲರೂ ನಂಬುತ್ತಿದ್ದರು. ಆ ದೆವ್ವವು ರಾತ್ರಿ ಸಮಯದಲ್ಲಿ ಮನೆಗೆ ಬಂದು ಬಾಗಿಲು ತಟ್ಟುತ್ತಿತ್ತಂತೆ. ಒಮ್ಮೆ ರಾಮಯ್ಯ ಎಂಬ ಯುವಕ ಆ ಹಳ್ಳಿಗೆ ಹೊಸದಾಗಿ ಬಂದು ನೆಲೆಸಿದ. ಅವನು ಈ ಕಥೆಗಳನ್ನು ನಂಬಲಿಲ್ಲ. ಇವೆಲ್ಲ ಮೂಢನಂಬಿಕೆಗಳು ಎಂದು ಅವನು ಹೇಳುತ್ತಿದ್ದ. ಹಳ್ಳಿಯ ಜನರು ಅವನಿಗೆ ಎಚ್ಚರಿಕೆ ನೀಡಿದರು. ರಾತ್ರಿ ಯಾರಾದರೂ ಬಾಗಿಲು ತಟ್ಟಿದರೆ ತೆಗೆಯಬೇಡ. ಒಂದು ರಾತ್ರಿ ಗಾಢ ನಿಶ್ಶಬ್ದ. ಗಾಳಿ ಸಹ ನಿಧಾನವಾಗಿ ಬೀಸುತ್ತಿತ್ತು. ಅಚಾನಕ್ ರಾಮಯ್ಯನ ಮನೆ ಬಾಗಿಲು ಟಕ್ ಟಕ್ ಎಂದು ತಟ್ಟಿತು. ರಾಮಯ್ಯನು ಹೆದರಲಿಲ್ಲ. ಯಾರು ಎಂದು ಕೇಳಿದ. ಹೊರಗಿನಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಬಾಗಿಲು ತೆರೆ, ನನಗೆ ಸಹಾಯ ಬೇಕು. ರಾಮಯ್ಯನು ಸ್ವಲ್ಪ ಸಂಶಯಪಟ್ಟ. ಆದರೆ ಅವನು ಬಾಗಿಲು ತೆಗೆಯಲು ಮುಂದೆ ನಡೆದ. ಆಗಲೇ ಅವನಿಗೆ ಹಳ್ಳಿಯವರ ಮಾತು ನೆನಪಾಯಿತು. ಇದು ದೆವ್ವವಾಗಿರಬಹುದು ಎಂದು ಅವನು ಯೋಚಿಸಿದ. ಅವನು ಚಾಣಾಕ್ಷತನದಿಂದ ಬಾಗಿಲಿನ ಮೇಲೆ ಒಂದು ಕಾಗದ ಅಂಟಿಸಿದ. ಅದರಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದನು, ನಾಳೆ ಬಾ. ಆಮೇಲೆ ಅವನು ಒಳಗೆ ಹೋಗಿ ಮಲಗಿದ. ಮುಂದಿನ ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಏನೂ ಆಗಿರಲಿಲ್ಲ. ಹಳ್ಳಿಯವರು ಆಶ್ಚರ್ಯಪಟ್ಟರು. ರಾಮಯ್ಯನು ತನ್ನ ಯುಕ್ತಿಯನ್ನು ಅವರಿಗೆ ವಿವರಿಸಿದ. ಅದು ದೆವ್ವ ಇದ್ದರೆ ಅದು ನಾಳೆ ಎಂದು ಓದಿ ಮತ್ತೆ ಬರುತ್ತದೆ. ಆದರೆ ನಾಳೆ ಎಂದರೆ ಯಾವಾಗಲೂ ಮುಂದೆ ಹೋಗುತ್ತಲೇ ಇರುತ್ತದೆ ಎಂದು ಅವನು ಹೇಳಿದ. ಹಳ್ಳಿಯ ಜನರು ಸಂತೋಷಪಟ್ಟರು. ಅವರೂ ಕೂಡ ತಮ್ಮ ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಎಂದು ಬರೆಯಲು ಶುರುಮಾಡಿದರು. ಆ ರಾತ್ರಿ ಮತ್ತೆ ದೆವ್ವ ಬಂತು. ಅದು ಒಂದು ಮನೆ ಬಾಗಿಲು ಬಳಿ ಬಂದು ನಾಳೆ ಬಾ ಎಂದು ಓದಿತು. ಸರಿ, ನಾಳೆ ಬರುತ್ತೇನೆ ಎಂದು ಅದು ಹಿಂತಿರುಗಿತು. ಆದರೆ ನಾಳೆ ಎಂದರೆ ಯಾವಾಗಲೂ ಮುಂದಿನ ದಿನ. ಹೀಗಾಗಿ ದೆವ್ವ ಯಾವತ್ತೂ ಒಳಗೆ ಬರಲಿಲ್ಲ. ಇದರಿಂದ ಹಳ್ಳಿಯ ಜನರು ಭಯವಿಲ್ಲದೆ ಬದುಕಲು ಶುರುಮಾಡಿದರು. ಆದರೆ ಕೆಲವರು ಹೇಳುತ್ತಾರೆ, ಆ ದೆವ್ವ ಇನ್ನೂ ಹಳ್ಳಿಯ ಸುತ್ತಲೇ ತಿರುಗುತ್ತಿದೆಯಂತೆ. ಯಾರಾದರೂ ನಾಳೆ ಬಾ ಎಂದು ಬರೆಯಲು ಮರೆತರೆ ಆ ದೆವ್ವ ಮತ್ತೆ ಬಂದು ಬಾಗಿಲು ತಟ್ಟುತ್ತದಂತೆ. ಆ ದಿನದಿಂದ ಆ ಹಳ್ಳಿಯಲ್ಲಿ ಒಂದು ನಿಯಮ: ರಾತ್ರಿ ಮಲಗುವ ಮೊದಲು ಬಾಗಿಲಿನ ಮೇಲೆ ನಾಳೆ ಬಾ ಎಂದು ಬರೆಯಲೇಬೇಕು.